ನಮಸ್ಕಾರ ಸುವರ್ಣ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಯ್. ಇದೊಂದು ರೀತಿ ವಿಶೇಷ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಹುಡುಗ ನಟನಾಗಿದ್ದು, ನಟ ನಿರ್ದೇಶಕನಾಗಿದ್ದು, ನಿರ್ದೇಶಕ ನಂತರ ನಿರ್ಮಾಪಕನಾಗಿದ್ದು, ಈಗ ಲೇಖಕರು ಸಹ ಆಗಿದ್ದಾರೆ. ಅವರೆಲ್ಲ ನಮಗೆಲ್ಲ ಗೊತ್ತಿರೋಂಥ ವ್ಯಕ್ತಿ. ಅವರು ದಕ್ಷಿಣ ಭಾರತದ ಹೆಸರಾಂತ ನಟ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಮೇಶ್ ಅರವಿಂದ್. ಅವರು ಬರೆದಿರುವಂತಹ ಪುಸ್ತಕ ಯಾವುದು ಮತ್ತೆ ಈ ಕಾರ್ಯಕ್ರಮದಲ್ಲಿ ಇನ್ನೇನು ವಿಶೇಷತೆ ಇದೆ ಅಂತ ಹೇಳ್ತೀನಿ. ಇದೇ ಇವತ್ತಿನ ವಿಶೇಷ. ಖುಷಿಯಿಂದ ರಮೇಶ್. ಈಗ ನಮ್ಮ ಜೊತೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಮೇಶ್ ಅರವಿಂದ್ ಅವರಿದ್ದಾರೆ. ರಮೇಶ್ ಸರ್, ನಿಮಗೆ ಥ್ಯಾಂಕ್ ಯು ಕಾಂಗ್ರಾಟ್ಸ್ ಬುಕ್ ಬರೆದಿದ್ದಕ್ಕೆ. ಇನ್ನೊಂದು ವಿಶ್ ಯು ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೊ ಮಚ್. ಎಸ್ ಅಜಯ್. ರಮೇಶ್ ಸರ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದ್ಬಿಟ್ಟು ನಂತರ ನಟರಾದ್ರಿ. ಈ ಮೆಕ್ಯಾನಿಕಲ್ ಇಂಜಿನಿಯರ್ ಆದ ತಕ್ಷಣ ನಿಮಗೆ ನಟನೆಗೆ ಬಂದಿದ್ದು ಹೇಗೆ ಬರಬೇಕು ಅಂತ ಅನ್ನಿಸ್ತು? ಅದು ಆ್ಯಕ್ಚುಲಿ ಒಂದು ರೀತಿಯಲ್ಲಿ ಆಕ್ಸಿಡೆಂಟೇ. ಅದು ಚಿಕ್ಕ ವಯಸ್ಸಿನ ಅಫ್ಕೋರ್ಸ್ ಡ್ರಾಮಾ ನೋಡೋದು, ಸಿನಿಮಾ ನೋಡೋದು ಅದೆಲ್ಲ ಇತ್ತು. ಬಟ್ ಈ ಥರ ಸೀರಿಯಸ್ ಆಗಿ ಒಬ್ಬ ಆ್ಯಕ್ಟರ್ ಆಗ್ತೀನಿ, ಪ್ರತಿದಿನ ಮೇಕಪ್ ಹಚ್ಕೊಂಡು ಡ್ಯಾನ್ಸ್ ಮಾಡ್ತೀನಿ, ಈ ಥರ ಹಾಕ್ಕೊಟ್ಟಿರಲಿಲ್ಲ. ಭಾಳ ಸೀರಿಯಸ್ ಇಂಜಿನಿಯರಿಂಗ್ ಓದ್ತಾ ಇದ್ದೆ ನಾನು. ಬಟ್ ಏನಾಗೋದು, ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೂಡ ಈ ಕಡೆ ಓಕೆ ನಾವು ಸ್ಟ್ರೆಂತ್ ಆಫ್ ಮಿಷನ್ಸು ಇದೆಲ್ಲ ಓದ್ತಾ ಇದ್ವಿ. ಬಟ್ ಈ ಸ್ಕಿಟ್ಗಳು, ನಾಟಕಗಳು, ಡಿಬೇಟ್ಗಳು, ಎಸೆಗಳು ಆ ಕಡೆನೇ ನಮ್ಮ ಒಲವಲ್ಲ. ಸೊ ನಮ್ಮದೊಂದು ಸ್ಕಿಟ್ ಟ್ರೂಪ್ ಇರ್ತಾಯಿತ್ತು. ಈಗಲೂ ಇಂಟರ್ ಕಾಲೇಜ್ ಫೆಸ್ಟಿವಲ್ಸ್ ಎಲ್ಲ ಭಾಳ ಫೇಮಸ್ಸು. ಇಂಟರ್ ಕಾಲೇಜ್ ಫೆಸ್ಟಿವಲ್ಸಲ್ಲಿ ಯಾಕೆ ಹೋಗ್ತಿದ್ದೆ ಅಂತಲ್ಲಿ ಬೇರೆ ಕಾಲೇಜ್ ಹುಡುಗಿರು ಬರ್ತಾರೆ ಅಂತ ಒಂದು ಕಾರಣ ಇರುತ್ತೆ, ಅಥವಾ ನಮ್ಮ ಟ್ಯಾಲೆಂಟ್ ತೋರಿಸ್ಕೋಬೋದು ಇನ್ನೊಂದು ಕಾರಣ ಇರುತ್ತೆ. ಆದರೆ ಅದೊಂದು ಒಳ್ಳೆ ಮೀಟಿಂಗ್ ಪ್ಲೇಸ್ ಆಯಿತು ಆ ಇಂಟರ್ ಕಾಲೇಜ್ ಫೆಸ್ಟಿವಲ್ಸು. ಆ ಥರ ಒಂದು ಫೆಸ್ಟಿವಲ್ ಹೋಗಿ ಈ ಥರ ನಾವೇನೋ ಮಾಡ್ತಾಯಿದ್ವಿ, ಸ್ಕಿಟ್ ಮಾಡ್ತಾಯಿದ್ವಿ. ಆ ಜಡ್ಜ್ಗೆ ಅದು ಇಷ್ಟ ಆಯಿತು. ಅವ್ರು ನಮ್ಮ ರೇಡಿಯೋ ಕರ್ಕೊಂಡೋದ್ರು. ಅದು ಯಾರಿಗೋ ಇಷ್ಟ ಆಗಿ ಟಿ ವಿಗೆ ಕರ್ಕೊಂಡೋದ್ರು. ಅದು ಇನ್ನೊಬ್ರಿಗೆ ಇಷ್ಟ ಆಗಿ ಸಿನಿಮಾಗೆ ಕರ್ಕೊಂಬಂದರು. ಈ ಥರ ಅದನ್ನು ಹೇಳ್ತಾ ಇರೋದು, ಯಾವುದೋ ಒಂದು ಸಣ್ಣ ಕಾಲೇಜ್ ಸ್ಟೇಜಲ್ಲಿ ನೀವು ಮಾಡಿದಂಥ ಒಂದು ಸಣ್ಣ ಸ್ಕಿಟ್ಟು ಕೊನೆಗೆ ನೀವು 150 ಚಿತ್ರದ ಹೀರೋ ಮಾಡಿಸುತ್ತೆ ಅಂದರೆ ಐ ಕೀಪ್ ಟೆಲಿಂಗ್ ಆಲ್ ದ ಸ್ಟೂಡೆಂಟ್ಸ್ ಸೇಮ್ ಥಿಂಗ್. ಇದು ಯಾವುದೋ ಒಂದು ಸಣ್ಣ ವೇದಿಕೆ, ಇದು ಬರೀ ಕಾಲೇಜ್ ವೇದಿಕೆ ಅಂತ ನೀವು ಅದು ಅಸಡ್ಡೆಯಾಗಿ ಮಾಡಬೇಡಿ, ಯಾರೋ ಗಮನಿಸ್ತಿರ್ತಾರೆ. ಹಾಗಾಗಿ ಅಲ್ಲಿ ಮಾಡಿದಂಥ ಒಂದು ಸ್ಕಿಟ್ಟಿಂದ ಈಗ ಇಷ್ಟೊಂದು ಚಿತ್ರಗಳು ಮಾಡುವಂಥ ಒಂದು ಜರ್ನಿ ಶುರು ಆಯಿತು ಅನ್ಸುತ್ತೆ. ಸೊ ನೀವು ಈ ರೇಡಿಯೋದಲ್ಲಿ ಜಿಗಲ್ಸ್ ಎಲ್ಲ ಮಾಡ್ತೀರಿ, ಮತ್ತೆ ಮ್ಯಾಡ್ ಆಡ್ಸ್ ಎಲ್ಲ ಮಾಡ್ತೀರಿ. ಹೌದು. ಸೊ ಅದು ನಿಮಗೆ ಮೊದಲಿಂದನೂ ನಿಮ್ಮ ಐಡಿಯಾ ಆಯ್ತಾ ಈ ಥರ ಎಲ್ಲ ಮಾಡ್ಬೋದು ಅಂತ? ಇಲ್ಲ ಅದು ನಿಮ್ಗೆ ಬರ್ತಿದ್ದಂಗೆ ನೀವು ಅಳವಡಿಸ್ಕೊಂಡು ಹೋದ್ರ? ಅದು ಇಲ್ಲ, ಅದು ಯಾವಾಗ ಏನಾಯ್ತಂದ್ರೆ ಒಂದು ಒಳಗೆ ಇರುತ್ತೆ ನಿಮಗೆ. ಬಟ್ ಹೊಸ ಅವಕಾಶಗಳು ಬಂದಾಗ ನಿಮ್ಮಲ್ಲ ಶಕ್ತಿ ಇದೆ ನಿಮಗೆ ಗೊತ್ತಿರಲ್ಲ. ಯು ವಿಲ್ ರೈಸ್ ಟು ದಿ ಅಕೇಶನ್ ಆಲ್ವೇಸ್. ಈಗ ಬುಕ್ ಬರೀ ನಮಗೇನು ಸರ್ ಗೊತ್ತಿತ್ತು? ಯಾರಾದ್ರು ಹೇಳಿದ್ರು ಬುಕ್ ಬರೀ, ನೀವು ಚೆನ್ನಾಗಿ ಬರೀತಿಲ್ಲ, ಎಸ್ ಎಲ್ಲ ಬರೀತಿದ್ದಲ್ಲ, ಯಾಕೋ ಬರೀತಿಲ್ಲ, ಬರೀಯೋ ಅಂತ ಹೇಳ್ದ ಅವನು. ಸರ್ ಯಾಕೆ ಬರೀಬಾರ್ದು ಅನ್ನಿಸ್ತು. ಸೊ ಟ್ರೈ ಮಾಡಿದ್ವಿ. ಶೂಟಿಂಗ್ ಮಧ್ಯೆ ಗ್ಯಾಪ್ ಇದ್ದಾಗೆಲ್ಲ ಟ್ರೈ ಮಾಡೋದು. ಕೆಲವು ವಿಷಯಗಳು ನಿಮ್ಮ ಒಳಗೆ ಸಣ್ಣದೊಂದು ಹೋಪ್ ಇರುತ್ತೆ, ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಬಟ್ ಇದನ್ನು ಟ್ರೈ ಮಾಡೋರು ನಿಮಗೆ ಗೊತ್ತಾಗಲ್ಲ. ಆ್ಯಂಡ್ ಅದಕ್ಕೆ ನಾನು ಇದಲ್ಲೂ ಅದು ಹೇಳಿದೆ. ನಾನು 25 ವರ್ಷ ಸನ್ಮಾನ ಮಾಡೋಕ್ಕೂ ಅದನ್ನೇ ಹೇಳಿದೆ. ನನ್ನಲ್ಲಿ ಈ ಶಕ್ತಿಗಳು ಅಂತ ನನಗೆ ಗೊತ್ತಾಗಕ್ಕೆ ಮುಂಚೆ ಇನ್ನೊಬ್ರಿಗೆ ಗೊತ್ತಾಗಿತ್ತು. ನಾನು ಹೀರೋ ಆಗ್ಬೋದು ಅಂತ ಗೀತೆ ಪ್ರಿಯಾಗ ಅನ್ನಿಸ್ತು, ಬಾಲಚಂದ್ರ ಅವ್ರಿಗೆ ಅನ್ನಿಸ್ತು. ನಮ್ಮೊಳಗೊಂದು ಸಣ್ಣ ಆತ್ಮವಿಶ್ವಾಸ ಇರುತ್ತೆ. ಬಟ್ ಇನ್ನೊಬ್ರು ಅದನ್ನು ತೆಗೆದು ಅಲ್ಲಿ ಹತ್ತಿಸ್ಬೇಕಲ್ಲ, ಅದು ಭಾಳ ಮುಖ್ಯ ಆಗುತ್ತೆ. ನಾನು ಡೈರೆಕ್ಟರ್ ಆಗಬೇಕು ಅಂತ, ಕಮಲ್ ನೀನು ಡೈರೆಕ್ಟ್ ಆಗ್ತೀಯಾ, ಎಲ್ಲ ಶಕ್ತಿ ನಿಂದ ಮೊದಲು ಡೈರೆಕ್ಟರ್ ಆಗಿ ಟೈಮ್ ವೇಸ್ಟ್ ಮಾಡಬೇಡ ಅಂತ ಅವರೇ ಹೇಳಿದ್ದ. ನನಗೆ ಗೊತ್ತು ನಾನು ಡೈರೆಕ್ಟ್ ಮಾಡಬಲ್ಲೆ ಅಂತ. ಬಟ್ ಇನ್ನೊಬ್ರು ಕೈ ಹಿಡಿದು ಆಗುತ್ತೆ ನಿಂದ ಮಾಡಯ ಅಂತ ಹೇಳೋದು ಬೇಕಲ್ಲ. ಖಂಡಿತವಲ್ಲ. ಐ ಟೋಲ್ಡ್ ಯು ಸುವರ್ಣ ಐ ಥಿಂಕ್ ಐ ಟೋಲ್ಡ್. ಬೈ ಡಿಫಾಲ್ಟ್ ನಮ್ಮೆಲ್ಲರೂ ಒಂದು ರೆಕ್ಕೆ ಇರುತ್ತೆ. ನಿಮ್ಗೆ ಇನ್ನೊಂದು ರೆಕ್ಕೆ ಬೇಕು ಹಾರಕ್ಕೆ ಅಂದರೆ ಇನ್ನೊಬ್ರಿಗೆ ಹಿಡಲೇಬೇಕು, ನೀವು ಹಾರ್ಬೋದು ಅಂತ ಅಷ್ಟೇ. ಸೊ ಸ್ಯಾಂಡಲ್ವುಡ್ಗೆ ನೀವು ಬಂದು 25 ವರ್ಷಗಳಾಯಿತು. ಈಗಲೂ ನಿಮ್ಮ ಮೊದಲನೇ ಫಿಲಮು ಸುಂದರ ಸ್ವಪ್ನಗಳು. ಕ್ಷಮಿಸಿ ನಾ ಹೇಳೋದೆಲ್ಲ ತಮಾಷೆಗಳಿಗೆ. ಸೊ ಅಲ್ಲಿಗೆ ಎಂಟ್ರಾಗಿದ್ದ ಬಗ್ಗೆ ಹೇಗೆ? ಅದೊಂದು ವಿಚಿತ್ರ ಸರ್. ಅದು ನಾನು ಆ್ಯಕ್ಚುಲಿ ಸೈನ್ ಮಾಡಿದ್ದು ಮೌನಗೀತೆ, ಗೀತಪ್ರಿಯ ಅವ್ರದ್ದು. ಅದು ಶೂಟಿಂಗ್ ಶುರು ಆಗೋಯ್ತು. ಹದವಾದ 18 ವಯಸ್ಸು ಒಂದು ಫಸ್ಟ್ ಡ್ಯಾನ್ಸ್ ಮಾಡಿದ್ದು ಚಲನಪ್ಪ ಹಾರಗಿದ್ದ ಡ್ಯಾಮ್ ಮೇಲೆ. ಅಷ್ಟರಲ್ಲಿ ಬಾಲಚಂದ್ರ ಅವ್ರ ಆಫರ್ ಬಂತು, ಇದು ಬಂತು. ಬಾಲಚಂದ್ರ ಕೇಳಿದ್ರು, ನೀವು ಅಪ್ಚೆ ಮಾಡಿದ್ಯಾ? ಒಂದು ಫಿಲ್ಮ್ ಮಾಡಿದ್ದೀನಿ ಸರ್, ಇನ್ನೂ ರಿಲೀಸ್ ಆಗಿಲ್ಲ ಸರ್. ನಡೀತದೆ ಹೌದಾ? ಸೈಟ್ ಅಂತ ವೆರಿ ವೆರಿ ಫೋರ್ಸ್ಫುಲ್ ಪರ್ಸನಾಲಿಟಿ ಅವರು. ಸುಂದರ ಸ್ವಪ್ನೊಳಗೆ ರೋಲ್ ಕೊಟ್ಟರು. ಅದು ಡ್ಯಾನ್ಸರ್ ರೋಲು. ನನಗೇನು ಮಾಡ್ದೆ ಗೊತ್ತಿಲ್ಲ. 15 ದಿನದಲ್ಲಿ ಸೂಪರ್ ಡ್ಯಾನ್ಸ್ ಮಾಡೋದು ನೀವು ಅಂತ ಹೇಳ್ಬಿಟ್ರು. ಸುಮಾರು ಆವಾಗ ಬರ್ತಿತ್ತು, ಈಗೆಲ್ಲ ನಾವು ಡ್ಯಾನ್ಸ್ ಮಾಡೋದು ಯಾರು ನಂಬ್ತಾರೆ. ಆವಾಗ ತುಂಬ ಇಂಟ್ರೆಸ್ಟ್ ಇತ್ತು ಅದಲ್ಲ ನನಗೆ. ಹಾಗಾಗಿ ಮೆಡ್ರಾಸಲ್ಲಿ ಹೋಗ್ಬಿಟ್ಟು ಒಂದು ಚೆನ್ನೈಯಲ್ಲಿ ಒಂದು ಡ್ಯಾನ್ಸ್ ಕ್ಲಾಸ್ ಸೇರ್ಕೊಂಡ್ಬಿಟ್ಟೆ. ದಿನ ಬೆಳಗಿನ ಸಂಜೆವರೆಗೂ ಬರೀ ಡ್ಯಾನ್ಸ್ ಕಲಿಯೋ ಸರ್. ಅಯ್ಯೋ ಏನು ಸುಸ್ತಾಗೋದು ಅಂದರೆ ಬೆಳಗೋಗಿ ಡ್ಯಾನ್ಸ್ ಕುಣಿಯೋದು ಬರೋದು, ಒಂದು ಫ್ರೂಟ್ ಸಲಾಡ್ ಮಾತ್ರ ವಿ ಕ್ಯಾನ್ ಅಫೋರ್ಡ್, ಅದನ್ನ ನಮ್ಗೆ ಆಗ್ತಿರ್ಲಿಲ್ಲ. ಒಂದು ಫ್ರೂಟ್ ಸಲಾಡ್ ತಿನ್ನೋದು, ಮತ್ತೆ ಹೋಗಿ ಡ್ಯಾನ್ಸ್ ಮಾಡೋದು, ಇದೇ ಕೆಲಸ 15 ದಿನ.
ಕಲ್ತು ಸರ್ ನಾನು ರೆಡಿ ಸರ್ ನಾನು ಹೌದಾ ಬಾ ನಾಳೆಯಿಂದ ನೀನು ಯಾವ ರೋಲು ಅಂದರೆ ಸೊಲ್ಲತ್ತಾ ನಿನಕೇನು ಅಂತ ಒಂದು ತಮಿಳು ಫಿಲ್ಮು ಅದನ್ನು ಕನ್ನಡದಲ್ಲಿ ಮಾಡ್ತಾಯಿದ್ರು ಸುಂದರ ಸ್ವಪ್ನಗಳು ಅಂತ. ಓಕೆ. ಆ ರೋಲನ್ನು ಕಮಲಾಸನ್ ಮಾಡಿದ್ರು ತಮಿಳಲ್ಲಿ. ಕಮಲ್ ಪಂಡ್ರ ರೋಲ್ ನೀ ಪಂಡ್ರೆ ಅಂದರು. ಅಯ್ಯೋ ದೇವರೇ, ಅದು ಶುರುವಾಗಿದ್ದು ಸುಂದರ ಸ್ವಪ್ನಗಳು. ಬಟ್ ಸುಂದರ ಸ್ವಪ್ನಗಳು ಫಸ್ಟ್ ರಿಲೀಸ್ ಆಯಿತು. ಸೊ ಟೆಕ್ನಿಕಲಿ ಏನಾಯಿತು ಅಂದರೆ ನನ್ನ ಫಸ್ಟ್ ಫಿಲ್ಮ್ ಸುಂದರ ಸ್ವಪ್ನಗಳಾಯಿತು. ಈ ಕ್ಷಮಿಸಿ ನಾ ಹೇಳೋದಲ್ಲ ಬಂದು ಅದಾದ ನಂತರ ಮೌನಗೀತೆ ರಿಲೀಸ್ ಆಯಿತು. ಕನ್ನಡದಲ್ಲೇ ನ್ಯೂ ಕಮರ್ ಮೊದಲನೇ ಫಿಲಮ್ ಮಾಡೋರೆ ತಕ್ಷಣ ನಿಮಗೆ ತಮಿಳಲ್ಲಿ ಚಾನ್ಸ್ ಸಿಗೋದು ಎಷ್ಟು ಮಟ್ಟಿಗೆ ನೀವು ಲಕ್ಕಿ ಅಂತ ನೀವು ಅನ್ಕೊಂಡ್ರೆ? ಬಿಕಾಸ್ ದ ಡೈರೆಕ್ಟರ್ ವಾಸ್ ತಮಿಳಿಯನ್. ಬಾಲಚಂದ್ರ ಡೈರೆಕ್ಟರು ಇಲ್ಲಿಗೆ. ಹೌದಾ? ಒರಿಜಿನಲ್ ತಮಿಳ್ ಡೈರೆಕ್ಟರ್ ಅವರು. ಸೊ ಕನ್ನಡಕ್ಕೆ ಬಂದವರು ಅಷ್ಟೇ ಅವರು. ಇಲ್ಲ ನೋಡ್ಬಿಟ್ಟು ಇವನು ಸೂಟ್ ಆಗ್ತಾನೆ ಅಂದ್ಬಿಟ್ಟು ಅಲ್ಲಿ ಕರ್ಕೊಂಡೋದ್ರು. ಅಲ್ಲಿಂದ ತೆಲುಗು ಬೇರೆ ಕರ್ಕೊಂಡೋದ್ರು. ಒಂದೇ ಇಟ್ ವಾಸ್ ಟೂ ಮಚ್ ಗೊತ್ತಾ. ಅದರ ಅಂಥ ಗ್ರೇಟ್ ಡೈರೆಕ್ಟರಿಂದ 3-4 ಭಾಷೆಯಲ್ಲಿ ಒಂದೇ ಸಮಯ ಇಂಟ್ರೊಡ್ಯೂಸ್ ಆಗೋದಿದೆಯಲ್ಲ, ಅಸಲ ವಾಸ್ ವೆರಿ ಎಕ್ಸೈಟೆಡ್. ಭಾಳ ಉತ್ಸಾಹದಿಂದ ನಾವು ಕೆಲಸ ಮಾಡ್ತಾ ಇದ್ವಿ. ನಿಮ್ಗೆ ಅದು ಲ್ಯಾಂಗ್ವೇಜ್ ಬರ್ತಾ ಇತ್ತು? ಭಾಳ ಚೆನ್ನಾಗಿ ಬರ್ತಾ ಇದ್ದಾರೆ. ಚೆನ್ನಾಗಿ ತಮಿಳ್ ತೆಲುಗು ಒಂದು ಪದ ಬರ್ತಿಲ್ಲವ, ಒಂದು ಪದ ಗೊತ್ತಿಲ್ಲ ನನಗೆ ತೆಲುಗಲ್ಲಿ. ಅಯ್ಯೋ ಅದೊಂದು ದೊಡ್ಡ ಕತೆ. ತೆಲುಗು ನಾನು ಆ್ಯಕ್ಟ್ ಮಾಡಿದಂತೂ ಸ್ಪಾಟಿಗೆ ಹೋಗಾಯ್ತು. ನಾನು ತುಂಬ ಸಿನ್ಸಿಯರಾಗಿ ಸರ್ ಡೈಲಾಗ್ ಎಲ್ಲ ಕೊಡಿ ಸರ್, ನಂಗೆ ಗೊತ್ತಿಲ್ಲ ಸರ್ ತೆಲುಗು ಅಂತ ಹೇಳ್ಬಿಟ್ಟು ಅವನು ಅಸೋಸಿಯೇಟ್ ಡೈರೆಕ್ಟರ್ ಬಂದ್ಬಿಟ್ಟು ಡೈಲಾಗ್ ಎಲ್ಲ ಬರ್ಕೊಟ್ಬಿಡೋನು. ರಾತ್ರಿ ಎಲ್ಲ ಉರುವಡ್ಬಿಡ್ತಿದ್ದೆ ಫುಲ್ ಪಕ್ಕ. ನೆಕ್ಸ್ಟ್ ಈ ಸ್ಪಾಟ್ವರೆಗೆ ಇವ್ನು ತೆಲುಗು ಹುಡುಗ ಅನ್ಸ್ಬೇಕು ಅವ್ರಿಗೆ. ಆ ಥರ ಉರುವಡ್ಕೊಂಡು ಹೋಗ್ಬಿಡ್ತಿದ್ದೆ. ಬಟ್ ಪ್ರಾಬ್ಲಮ್ ಏನು ಅಂದರೆ ಇವ್ನು ಹೇಳ್ಕೊಡ್ತಾ ಇದ್ನಲ್ಲ, ಅವ್ನು ದೊಡ್ಡ ಮೋಹನ್ ಬಾಬು ಫ್ಯಾನು. ಸೊ ಆ ಮೋಹನ್ ಬಾಬು ಅವ್ರ ಶೈಲಿ ನನಗೆ ಹೇಳ್ಕೊಟ್ಬಿಟ್ಟಿದ್ದಾನೆ. ನಾನು ಡೈಲಾಗ್ ಹೊಡೆದಿದ್ದೆವು. ಏನು ಚೋ ಮೋಹನ್ ಬಾಬು ಅವ್ರನ್ನ ಕಾಪಿ చేస్తున్నారు ಅಂತ. ನನ್ನ ಮೋಹನ್ ಬಾಬು ಫಿಲ್ಮ್ಸ್ ಅಷ್ಟು ನೋಡಿಲ್ಲ ಆವಾಗ. ನಮಗೆ ಗೊತ್ತಿಲ್ಲ, ಇವ್ರು ಹೇಳ್ಕೊಟ್ರದ್ದು ತೆಲುಗು ಅಂದ್ಕೊಂಡ್ಬಿಟ್ಟಿದ್ವಿ ನಾವು. ಆ ಭಾಷೆ ಗೊತ್ತಿಲ್ದಿರಾಗ ಆಗೋ ಅನಾಹುತಗಳಿದೆಲ್ಲ. ಹಾಗಾಗಿ ಆಮೇಲೆ ಕಲಿಯೋಕ್ಕೆ ಶುರು ಮಾಡಿದೆ. ಒಂದು 5-6 ಫಿಲ್ಮ್ ನೀವು ಮಾಡಿದ್ರೆ ಒಂದು ಭಾಷೆಯಲ್ಲಿ, ಆ ಭಾಷೆ ಬಂದು ಕಂಫರ್ಟಬಲ್ ಆಗಿದ್ರೆ ಅಲ್ಲ, ನೀವು ಎಲ್ಲರಿಗೂ ಬಂದ್ಬಿಡುತ್ತೆ. ನೀವು ಒಂದು 5 ಫಿಲ್ಮ್ಸ್ ನೀವು ಮಲಯಾಳಂ ಮಾಡಿದ್ರೆ ಮಲಯಾಳಂ ಬಂದ್ಬಿಡುತ್ತೆ. ಒರಿಯಲ್ಲಿ ಒಂದು 4 ಫಿಲ್ಮ್ ಮಾಡಿ ನೀವು ಒರಿಯಾ ಮಾತಾಡ್ತೀರಾ. ಅದು ಇಟ್ಸ್ ದ ಬ್ಯೂಟಿ ಆಫ್ ಡೂಯಿಂಗ್ ಎ ಫಿಲ್ಮ್ ಇನ್ ದಟ್ ಲ್ಯಾಂಗ್ವೇಜ್. ಹಾಗಾಗಿ ನೀವು ಆ ಭಾಷೆಯ ಹುಡುಗಿನ ಪ್ರೀತಿಸಬೇಕು ಅಥವಾ ಆ ಭಾಷೆಯಲ್ಲಿ ಚಿತ್ರ ಮಾಡಬೇಕು, ಆ ಭಾಷೆ ಕಲಿಬೇಕು ಅಂದರೆ. ಒಂದು ರಮೇಶ್ ಅರವಿಂದ್ ಒಂದು ಒಳ್ಳೆ ಆ್ಯಕ್ಟು ಅಂತ ಗುರುತಿಸಿ ನಿಮಗೆ ಒಳ್ಳೆ ರೋಲ್ ಕೊಟ್ಟಿದ್ದಂಥದ್ದು. ಇಲ್ಲ, ಪ್ರಾಬ್ಲಮ್ ಏನಾಗುತ್ತೆ ಸರ್, ಇಂಥ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ನಾವು ಕೆಲಸ ಮಾಡಿದ್ರೆ ಇಲ್ಲಿರೋರು ಹೇಳ್ತಾರೆ ಅಲ್ಲಿ ಬಿಸಿ ಇದಾನೆ ಸರ್, ಇಲ್ಲಿ ಸಿಗಲ್ಲ ಸರ್ ಅಂತ ಕನ್ನಡದವ್ರು ಇಲ್ಲಿ ಕರೆಯಲ್ಲ ಅವರು. ಇಲ್ಲಿ ನಾವು ಇದಕ್ಕೊಂಡು ಅಲ್ಲಿರೋರು ಏನು ಅನ್ಕೊಂಡಿದ್ದಾರೆ, ಫುಲ್ ಬಿಸಿ ಇದಾನಪ್ಪ ಅವ್ನು ಬರಲ್ಲ ನಮಗೆ ಅಂತ ಅವ್ರು ಅನ್ಕೊಂಡ್ಬಿಡ್ತಾರೆ. ಅಂದ್ರೆ ಯಾರು ಟ್ರೈ ಕೂಡ ಮಾಡಲ್ಲ, ಅವರೇ ಒಂದು ಕಲ್ಪನೆ ಮಾಡ್ಕೊಂಡ್ಬಿಡೋದು. ಅವ್ರು ಬಿಸಿ ಇದ್ದಾರೆ, ಇವ್ರು ಬಿಸಿ ಇದ್ದಾರೆ, ಇವ್ರು ಸಿಗಲ್ಲ, ಅವ್ರು ಸಿಗಲ್ಲ, ಅವ್ರು ನಿರ್ಧಾರ ಮಾಡ್ಬಿಡೋದು. ಹಿಂದಿಗೆಲ್ಲ ಹೋದ ತಕ್ಷಣ ಇಲ್ಲಿ ಅವರು ಅದು ಯಾವಾಗ ಆಗುತ್ತೆ. ಬಟ್ ಸ್ವಲ್ಪ PH ವಿಶ್ವನಾಥ್ ಅವರು ಎವ್ರಿ ಇಯರ್ ಕರೆದು ಒಂದು ಫಿಲ್ಮ್ ಮಾರ್ ಕೊಡೋರು ನನಗೆ. ಐ ವಾಸ್ ಕಾನ್ಸ್ಟೆಂಟ್ಲಿ ಇನ್ ಟಚ್ ವಿತ್ ಕನ್ನಡ ಆಡಿಯನ್ಸ್. ಒಂದು ಅರಗಣಿ ಅಂತ ಒಂದು ಫಿಲ್ಮ್ ಬಂತು, ಶ್ರೀಗಂಧ ಅಂತ ಒಂದು ಫಿಲ್ಮ್ ಬರೋದು, ವರ್ಷಕ್ಕೊಂದು ಬಂದ್ಬಿಡೋದು. ಬಟ್ ಮತ್ತೆ ಅಲ್ಲಿ ಆಲ್ಮೋಸ್ಟ್ ತಮಿಳ್ನಾಡನ್ನ ಬಿಟ್ಟು ನಾನು ಇಲ್ಲಿ ವಾಪಸ್ ಬರೋಕ್ಕೆ ಕಾರಣ ಅಂದರೆ ಅನುರಾಗ ಸಂಗಮ. ಕುಮಾರ್ ಗೋವಿಂದ್ ಪ್ರೊಡ್ಯೂಸ್ ಮಾಡಿ ಉಮಾಕಾಂತ್ ಅಂತ ಡೈರೆಕ್ಟರ್ ಈ ರೋಲ್ ರಮೇಶೇ ಮಾಡಬೇಕು ಅಂತ ಕರೆದ್ರು. ಆ ಕರ್ಪೂರದ ಗೊಂಬೆಗೆ ಬಂದೆ ಅಷ್ಟೇ ನಾನು. ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ಅನುರಾಗ ಸಂಗಮಕ್ಕೆ ಬಂದೆ. ಅನುರಾಗ ಸಂಗಮ, ಕರ್ಪೂರದ ಗೊಂಬೆ ಶುರು ಆಯಿತು. ನಂದೊಂದು ಫ್ಲಾಟ್ ಇತ್ತಲ್ಲಿ ಮೆಡ್ರಾಸಲ್ಲಿ, ರೆಂಟ್ ತೊಗೊಂಡಿದ್ದು. ಇಡೀ ವರ್ಷಕ್ಕೆ ರೆಂಟ್ ಕೊಟ್ಟಿದ್ದೀನಿ ನಾನು. 3 ದಿನ ಮೆಡ್ರಾಸಲ್ಲಿ ಇದ್ದಿದ್ದು ನಾನು. 3 ದಿನಕ್ಕೋಸ್ಕರ ಇಡೀ ವರ್ಷದ ಬಾಡಿಗೆ ಕಟ್ತಾ ಇದ್ವಿ. ಇಲ್ಲೇ ಫುಲ್ ಬಿಸಿ, ಇಲ್ಲೇ ಕನ್ನಡದಲ್ಲಿ ಅಷ್ಟೊಂದು ಬಿಸಿ ಆಗೋದು. ಸರಿ ಅಂತ ಚೆನ್ನಾಗಿ ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ವಿ ಮತ್ತೆ. ಒಂದು ಕಡೆ ಕನ್ನಡ ಚಿತ್ರರಂಗದಲ್ಲಿ ರಮೇಶ್ ಅವ್ರು ಹ್ಯಾಪಿ ಆಗಿದ್ರೆ, ಇನ್ನೊಂದು ಕಡೆ ಎಲ್ಲೋ ಸ್ಯಾಡ್ ಆಗಿದ್ರು ಅನ್ಸುತ್ತೆ, ಸ್ವಲ್ಪ ಎಲ್ಲೋ ಏನೋ ಕೊಡ್ತಾ ಇತ್ತು ಅನ್ಸುತ್ತೆ. ಯಾಕಂದ್ರೆ ನೀವು ಮಾಡಿದ ಫಿಲಮ್ಗಳಲ್ಲಿ ನಿಮಗೆ ಜಾಸ್ತಿ ಲವ್ ಡಿಸಪಾಯಿಂಟ್ಗಳೇ ಇತ್ತು. ಆನ್ ಸ್ಕ್ರೀನ್ ಬೇಕಾದ್ರೆ ಸ್ಯಾಡ್ ಆಗಿರ್ತಿಲ್ಲ, ರಿಯಲ್ ಲೈಫ್ ಸ್ಯಾಡ್ ಆಗಿದ್ದಿಲ್ಲ. ಆನ್ ಸ್ಕ್ರೀನ್ ಹೌದು, ಅಯ್ಯೋ ಭಾಳ ಫಿಲ್ಮ್ಸ್ ಗ್ಲಿಸರಿನ್ ಇಲ್ಲದೆ ನಾವು ಆಕ್ಟ್ ಮಾಡಿ. ವರ್ಷಿನಿ, ನಮ್ಮೂರ ಮಂದಾರ ಹೂವೆ, ಆಮೇಲೆ ನಿಮ್ಮ ಅಭಿಮಾನಿಗಳುವೆ ರಮೇಶ್ ಅವರೇ ನೀವು ಈ ಥರ ಫಿಲಮ್ ಮಾಡಬೇಡಿ ಅಂತ. ಹೌದು, ಈಗ ಮತ್ತೆ ಹೇಳ್ತೀರಾ ಆ ಥರ ರೋಲ್ಸ್ ಬೇಕು ಅಂತ. ಆ ಥರ ನೀವು ಅಂದ್ರೆ ಭಾವನೆಗಳಿಗೆ ಮುಖ್ಯತ್ವ ಕೊಡ್ತಾ ಇತ್ತು ಆ ರೋಲ್ಸ್ ಎಲ್ಲ. ಒಂದು ಮಂದಾರ ಹೂ ಇರ್ಬೋದು ಅಥವಾ ಸುತ್ತಮುತ್ತ ತುಂಬ ಫಿಲ್ಮ್ಸ್ ಬಂದ ಅವಾಗ. ಆ ಥರ ರೋಲ್ಸ್ ತುಂಬ ಸಿಕ್ತು. ಈಗ ಮತ್ತೆ ಆ ಥರ ಒಂದು 2-3 ಫಿಲ್ಮ್ಸ್ ಮಾಡಬೇಕು ಅಂತ ಇದೀವಿ. ಮೋಸ್ಟ್ಲಿ ಈ ವರ್ಷ ಆಗುತ್ತೆ ಅದು. ನಿಮ್ಮ ಡೈರೆಕ್ಷನ್? ನನ್ನ ಡೈರೆಕ್ಷನಲ್ಲಿ ಒಂದು ನನ್ನ ಡೈರೆಕ್ಷನ್ ಮಾಡ್ತಾ ಇರೋದು ಹೇಳ್ತೀನಿ ಅದ್ರ ಬಗ್ಗೆ ನಿಮಗೆ. ರಿಸರ್ಚ್ ಒಂದು ಮೋಸ್ಟ್ ಚೇಸ್ ಬೇಸ್ಡ್ ಒಂಥರ ಅದು. ಒಂದು ಚೇಸ್ ಅಂತ ಹೇಳ್ತಿರೋದು ಏನೋ ಆಗಿದೆ, ಅದನ್ನೇನೋ ಕಂಡಿಡಿಬೇಕು ಅಂತ ಒಂದು ರನ್ವೇಲಿ ಹೋಗುತ್ತೆ ಅದು. ಆ ಥರ ಒಂದು ಫಾರ್ಮೆಟಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಅಮಿತಾಬ್ ಅನ್ನು ಹೇಳ್ತಿದ್ರು, ನಾನೊಂದು ಪಾ ಮಾಡಬಲ್ಲೆ ಅಂತ ನನಗೆ ಗೊತ್ತಿರಲಿಲ್ಲ, ನಾನೊಂದು ಬ್ಲ್ಯಾಕ್ ಮಾಡಬಲ್ಲೆ ಅಂತ ನನಗೆ ಗೊತ್ತಿರಲಿಲ್ಲ. ಅದು ಆ ರೈಟರ್ ಹೊಳಿತು, ಅಮಿತಾಬ್ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಆ ಡೈರೆಕ್ಟರ್ನ ಈ ಥರ ಅಮಿತಾಬ್ನ ನೋಡಬೇಕು ಅಂತ ಅನ್ನಿಸ್ತು ಅಂತ. ಆ ಥರ ನಾನು ಏನು ಮಾಡೋದು, ನನಗಿಂತ ಅವ್ರಿಗೆ ಗೊತ್ತಿರುತ್ತೆ, ಪ್ರೇಕ್ಷಕರಿಗೆ ಗೊತ್ತಿರುತ್ತೆ ಅಥವಾ ರೈಟರ್ಗೆ ಗೊತ್ತಿರುತ್ತೆ. ಅವ್ರು ರಮೇಶ್ನ ಈ ಥರ ನೋಡಬೇಕು, ಈ ರೋಲ್ ಅವ್ರು ಸೂಟ್ ಆಗುತ್ತೆ ಅಂತ ಅನಿಸಿ ಒಂದು ಅದ್ಭುತವಾದ ಪಾತ್ರ ಸಿಕ್ಕಿದ್ರೆ ಅದು ಅಮೃತವರ್ಷಿಣಿ ಆಗುತ್ತೆ. ರಮೇಶ್ ಅರವಿಂದ್ ಅವರ ಫಿಲ್ಮ್ ಕೆರಿಯರ್ ಬಗ್ಗೆ ಜಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಇನ್ನೂ ಅನೇಕ ವಿಷಯಗಳಿವೆ. ಅದು ಬುಕ್ ಬಗ್ಗೆ ಆಗಿರ್ಬೋದು, ಫಿಲಮ್ ಇಂಡಸ್ಟ್ರಿ ಬಗ್ಗೆ ಆಗಿರ್ಬೋದು, ಮತ್ತು ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು. ಈ ಎಲ್ಲದ್ರ ಬಗ್ಗೆ ಮಾತಾಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ.